ಅಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು ಈ ರೀತಿ ಇವರೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಒಂದು ಕಡೆ ಯಾವೊಂದು ಗ್ಯಾರಂಟಿ ಸ್ಕೀಮ್ಗಳು ಅಂತೇಳಿ 3 ವರ್ಷದ ಹಿಂದೆ ಘೋಷಣೆ ಮಾಡಿದ್ರು. ಅವತ್ತು ಇವರಿಗೆ ಪರಿಜ್ಞಾನ ಇರಲಿಲ್ವಾ? ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು, ಸರಿಯಾದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇವರಿಗೆ ಅನುಭವ ಇರಲಿಲ್ವಾ? ಇವರೆಲ್ಲ ಸೀನಿಯರ್ ಲೀಡರ್ಗಳೇ ಇದ್ದಾರೆ. ಆಗ ತರಾತುರಿನಲ್ಲಿ ಮತ ಪಡೀತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಈ ರೀತಿ ಮತದಾರರ ಮೇಲೆ ಪ್ರಭಾವ ಮಾಡಿ ಬೀರಿ ಇವತ್ತು ಈಗ ಇಲ್ಲ ದುಡ್ಡು ಬಹಳ ರೀತಿಯಲ್ಲಿ ಅಕ್ರಮವಾಗಿ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ 3 ವರ್ಷ ಆದಮೇಲೆ ಈಗ ನಿಮಗೆ ಮನವರಿಕೆ ಆಗಿದೆಯಾ? ಇವತ್ತು ಯಾವ ಒಂದು ಜಾತಿಯ ಹೆಸರಿನಲ್ಲಿ ಮತ್ತು ಪ್ರತಿಯೊಬ್ಬರ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು, ಅದರ ಜೊತೆಗೆ SIR ನಲ್ಲಿ ಅಕ್ರಮ ಮಾಡ್ತಾ ಇರತಕ್ಕಂಥದ್ದು, ಮುಂದಿನ ಚುನಾವಣೆಯಲ್ಲಿ ಈ ನಾಡಿನ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯ ಎಲ್ಲ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಕೊಟ್ಟಿದ್ದೀರಿ. ಒಂದು ಹೇಳ್ತೀನಿ ನಿಮಗೆ, ನಾನು ನಮ್ಮ ಮಾಧ್ಯಮದಲ್ಲಿ ಬರೆದು ನೋಡ್ತಾ ಇರ್ತೀವಿ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, 3 ಅವಧಿಗೆ 15 ವರ್ಷ. ಇವತ್ತು ಅಲ್ಲಿ ಹಲವಾರು ಜನ ಸೀನಿಯರ್ ಲೀಡರ್ಗಳು ಆ ಪಕ್ಷದಲ್ಲಿದ್ದಂಥವ್ರು ಬಿಟ್ಟೋಗಿರೋದೊಂದು ಭಾಗ. ಆದರೆ ರಸ್ತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗೆದ್ದಂಥ ಕೆಲವು ಚುನಾಯಿತ ಪ್ರತಿನಿಧಿಗಳಿಗೂ ಇವತ್ತು ಮೊಟ್ಟೆ ಹೊಡೆಯತಕ್ಕಂಥದ್ದು ಏನು ನಡೀತಾ ಇದೆ ಆ ಒಂದು ಪಶ್ಚಿಮ ಬಂಗಾಳನಲ್ಲಿ, ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ತಂದುಕೋಬೇಡಿ. ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತೀನಿ, ವೆಸ್ಟ್ ಬೆಂಗಾಲ್ನ ಪರಿಸ್ಥಿತಿಯನ್ನ ಇಲ್ಲಿ ನಿಮ್ಮ ಚುನಾಯಿತ ಪ್ರತಿನಿಧಿಗಳ ಮೇಲೆ, ಪ್ರಮುಖ ನಾಯಕರ ಮೇಲೆ ಜನತೆ ಯಾವೊಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ ಆ ಕೋಪದಲ್ಲಿ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಆ ವಾತಾವರಣ ಬರೋದಕ್ಕಿಂತ ಮುಂಚೆ ನಿಮ್ಮ ಹೆಜ್ಜೆನ ಸರಿಪಡಿಸ್ಕೊಂಡ್ರೆ ಸೂಕ್ತ. ಇಲ್ಲೇ ಮುಂದಕ್ಕೆ ಇದಕ್ಕೆ ತಯಾರಾಗಿರಿ ಅಂತಕ್ಕಂಥದ್ದನ್ನ ಜನ ಇಲ್ಲೂ ಕರ್ನಾಟಕದಲ್ಲೂ ತಯಾರಾಗ್ತಾ ಇದ್ದಾರೆ. ಈ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂಥ ರೀತಿಯಲ್ಲಿ ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥ ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ರೆ ಆಯ್ತದ? ಮನೆ ಸಂದೇಶ ಕೊಟ್ರೆ ಅವ್ರ ಸಂದೇಶ ಏನಾದ್ರು ನಡೀತಾ ಇದೆಯಾ? ಮನೆಗೆ ಹೋಗ್ತಾವ್ರ ಸ್ಟಿಕ್ಕರ್ಗಳು. ನೀವಲ್ಲಿ ಒಂದು ಕಂತೆ ಸ್ಟಿಕ್ಕರ್ಗಳನ್ನ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೈನಲ್ಲಿ, ಇವತ್ತು ಅವ್ರು ಯಾರ ಕಾಂಗ್ರೆಸ್ನ ಅಂದ್ರೆ ಬಿಜೆಪಿ ಅಂತ ಇನ್ನೂ ಇರೋದು, ಆದ್ರೆ ಕಾಂಗ್ರೆಸ್ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟವ್ರೆ, ಸೆಲ್ಫ್ ಘೋಷಣೆ. ಆ ವ್ಯಕ್ತಿ ಫೋಟೋ ಹಾಕೊಂಡು ನೀವು SIR ನಡೆಸೋದಾದ್ರೆ ಅನುಪಮ್ ಕುಮಾರ್ ಆಫೀಸಲ್ಲಿ ಕೂತ್ಕೊಂಡು ಏನ್ ಕೊಡ್ತಾರೆ? ಚುನಾವಣಾ ಆಯುಕ್ತರಾಗಿ ಇರೋದೇ ಅದಕ್ಕಿಲ್ಲ ಇವರು. ಮನೆಗೆ ಹೋಗಿ ಅಂತ ಬರೀ ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಹೇಳಿದ್ರಾಗುತ್ತಾ? ಎಷ್ಟು ಜನ ಇಟ್ಕೊಂಡಿದ್ದೀರಿ ಸಿಬ್ಬಂದಿನ ಚುನಾವಣಾ ಆಯುಕ್ತರು ನೀವು? ಯಾಕೆಂದ್ರೆ ಹಿಂದೆ ಈ ಸರ್ಕಾರವೇ ಒಂದ್ಸಲ ಅಫಿಡವಿಟ್ ಹಾಕಿದ್ರು, ಚುನಾವಣಾ ಆಯುಕ್ತರ ಚುನಾವಣಾ ಪದ್ಧತಿಯನ್ನು ನಡೆಸಲಿಕ್ಕೆ ಚುನಾವಣೆಗಳನ್ನ ಚುನಾವಣಾ ಅಧಿಕಾರಿಗಳಿಗೆ ಹಣದ ವ್ಯವಸ್ಥೆ ಇಲ್ಲ, ಸರ್ಕಾರ ಬರ್ಬಾದಾಗಿದೆ ಅಂತ ಹೇಳಿ, ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ, ಚುನಾವಣೆ ಮುಂದೂಡಿ ಅಂತ ಹೇಳಿ ಕಳಿಸಿದ್ದನ್ನು ಕೇಳಿದ್ದೀನಿ. ಎಷ್ಟು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀರಿ? ಪ್ರಭಾವ ಬೀರಿದೆಯೋ ಇಲ್ಲ, ಇದೆಲ್ಲ ಘಟನೆ ಇಲ್ಲೇ ನಡೀತಾ ಇದೆ. ಇದು ನೋಡಿದಾಗ ಅವರು ಕಚೇರಿಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟ ತಕ್ಷಣ ನೋಡಿದ್ರೆ ಈ ಸರ್ಕಾರದ ಆದೇಶದ ಮೇರೆಗೆ ಅವರು ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನಕ್ಕೆ ಜನ ಬರ್ತಾರೆ. ಅದರಿಂದ ಅದಕ್ಕಿಂತ ಮುಂಚೆ ಇವತ್ತು ಅಧಿಕಾರಿ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಈ ಸಂದೇಶ ಇದೆಯಲ್ಲ, ಮನೆ ಹೋಗ್ಬೇಕು ಅಂತೇಳಿ, ಅದು ಕಾರ್ಯರೂಪಕ್ಕೆ ಪ್ರಾಮಾಣಿಕವಾಗಿ ಬರಬೇಕು ಅಂದ್ರೆ ತಕ್ಷಣಕ್ಕೆ ಈಗ ನಿನ್ನೆಯಿಂದ ನಾವೇನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಗಳನ್ನು, ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ರೆ ರಾಮನಗರದಲ್ಲಿ ಫೋನ್ ಮಾಡಿ ಏನೂ ಇಲ್ಲ, ಅಂಥದ್ದು ಏನಾಗಿಲ್ಲ ಅಂತ ಹೇಳ್ತಾನೆ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡ್ಲಿಕ್ಕೆ ಹೋದ್ರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ, ಇವತ್ತು ಕದ್ರೋಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು.